ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ್ ಅವರೇ, ಜ್ಯೂಸ್ ತಗೊಂಡ್ ಬನ್ನಿ. ಏನ್ ತಾತ ಮೊಮ್ಮಗಳಿಬ್ರು ಇಷ್ಟು ಸೀರಿಯಸ್ ಆಗಿ ಸಿನಿಮಾ ನೋಡ್ತಾ ಇದ್ದೀರಾ? ನಿಂತರ ಜವಾಬ್ದಾರಿಗಳು ನಮ್ಗಿಲ್ವಲ್ಲ, ಅದಕ್ಕೆ. ಯಾಕೆ ಜವಾಬ್ದಾರಿ ಇಲ್ಲ? ಹೋಗಿ ಅಡ್ಗೆ ಕಲ್ತ್ಕೋಬೋತಾನೆ. ಯಾವಾಗ್ಲೂ ಚಂದನ್ ಅವರೇ ಮಾಡಿ ಹಾಕ್ಬೇಕಾ? ನಿನ್ನ ಮದ್ವೆ ಆಗೋರ್ಗು ನಾನು ಅಡ್ಗೆ ಮನೆಗೆ ಕಾಲಿಡಲ್ಲ. ಅದಾದ್ಮೇಲೆನೆ ನಾನು ಅಡ್ಗೆ ಮನೆಗೆ ಹೋಗೋದು. ಏನಂತೀರಾ ಚಂದನ ಅವರೇ? ನೋಡ್ದ, ಅವರು ಒಪ್ಕೊಂಡ್ರು. ನೀನ್ ಬಿಡಮ್ಮ, ಕಣ್ಣಲ್ಲೇ ಹೆದರ್ಸ್ಬಿಡ್ತೆ. ಅದೇನು ಅಂತ ಸಾಂಗ್ ತೆಗಿತಾರೋ? ಯಾಕೆ ಮಾವ, ಸಾಂಗ್ ಚೆನ್ನಾಗಿತ್ತಲ್ವಾ? ನೋಡಿ, ಅದ್ರಲ್ಲಿ ಅಣ್ಣ ತಂಗಿನ ಎಷ್ಟು ಇಷ್ಟಪಡ್ತಾನೆ ಅಂತ. ಅದೇನು ಚೆನ್ನಾಗಿದೆ ಅಮ್ಮ. ಜೀವನದಲ್ಲಿ ಯಾರಾದರೂ ಆ ಥರ ಇರ್ತಾರ? ದುಡ್ಡು ಮಾಡಬೇಕು ಅಂತ ಏನಾದ್ರು ತೆಗೆದುಬಿಡ್ತಾರೆ. ತಾತ, ಸಾಂಗ್ ಚೆನ್ನಾಗೇ ಇತ್ತಲ್ವಾ? ಯಾಕೆ ಆಫ್ ಮಾಡೋ ಹೋದ್ರು? ನಿಮ್ಮ ಮಾವನ್ಗೆ ಇಂಥ ಸಾಂಗ್ ಕಂಡ್ರೆ ಆಗಲ್ಲ ಕಣಮ್ಮ. ಪ್ರತಿ ಸತಿ ಅಣ್ಣ ತಂಗಿ ಬಗ್ಗೆ ಮೂವಿ ಬಂದಾಗೆಲ್ಲ ಹೀಗೆ ಮಾಡ್ತಾರೆ. ಯಾಕೆ ತಾತ? ಕೆಲವರು ಹಾಗೆ ಅವ್ರು ಅನುಭವಿಸಿರೋ ನೋವು ಕಣ್ಮುಂದೆ ಬಂದಾಗ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಏನ್ ಹೇಳ್ತಿದ್ದೀರಾ ತಾತ? ಅಂದರೆ ಇಂಥ ಸಿನಿಮಾಗಳಲ್ಲಿ ತುಂಬ ಗೋಳಾಟ ಇರುತ್ತಲ್ಲಮ್ಮ, ಅದನ್ನು ಅವನಿಂದ ನೋಡೋಕ್ಕಾಗಲ್ಲ ಅಂತ ಹೇಳಿದೆ. ಅದರಲ್ಲೂ ಈಗ ಮನೆ ಪರಿಸ್ಥಿತಿನೂ ಸರಿ ಇಲ್ವಲ್ಲ, ಈ ಗೋಳೆಲ್ಲ ಯಾಕೆ ನೋಡ್ತೀರಾ ಅಂತ ಆಫ್ ಮಾಡಿ ಹೋದ. ಅಪ್ಪನ ಮನಸ್ಸಲ್ಲಿ ಅವ್ರ ತಂಗಿ ಬಗ್ಗೆ ಗಾಢವಾಗಿ ಕೂತಿರೋದ್ರಿಂದ ಇಂಥದ್ದೆಲ್ಲ ನೋಡೋದಕ್ಕೆ ಇಷ್ಟಪಡಲ್ಲ. ಅವ್ರ ನಡವಳಿಕೆಯಲ್ಲೇ ಗೊತ್ತಾಗ್ತಿದೆ ಅವ್ರಿಗೊಬ್ರು ತಂಗಿ ಇದ್ದಾರೆ ಅಂತ. ಆದಷ್ಟು ಬೇಗ ಅವ್ರನ್ನ ಹುಡುಕಿ ಅವರಿಬ್ಬರನ್ನ ಒಂದು ಮಾಡಿದ್ರೆ ಅಮ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಈಗೇನು ನಮ್ಮ ಸಂತು ಅವನ ಕುಟುಂಬದ ಜೊತೆ ಸ್ವಂತ ಮನೆ ಕಟ್ಕೊಂಡು ಅವನ ಕಾಲ ಮೇಲೆ ಅವನು ನಿಂತಿದ್ದಾನಲ್ಲ, ಅದೇ ಸಂತೋಷ. ಆದರೆ ನನ್ನ ಕಥೆ ನೋಡಿ, ಹುಟ್ಟಿದಾಗಲೂ ಒಂಟಿ, ಬೆಳೆದ ಮೇಲೂ ಒಂಟಿ, ಈಗಲೂ ಒಂಟಿಯಾಗೇ ಇದ್ದೀನಿ. ಯೋಚನೆ ಮಾಡಿಬಿಡಿ ಅಲ್ಲಿ ಅಂದರೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲೂ ಬದಲಾವಣೆ ಬರುತ್ತೆ. ಅದು ಹೇಗತ್ತೆ? ನೀವು ಊಟ ಮಾಡಿ, ಆಮೇಲೆ ಹೇಳ್ತೀನಿ. ಸಂತು, ನೀನು ಹೊಟ್ಟೆ ತುಂಬ ಊಟ ಮಾಡೋ. ನೀವೆಲ್ಲರೂ ಈಗ ಒಟ್ಟಿಗೆ ಇಲ್ಲದೆ ಹೋದರೂ ಕೂಡು ಕುಟುಂಬದ ಥರನೇ ಇನ್ನೂ ವರ್ತಿಸ್ತಾ ಇದ್ದೀರಾ ನೋಡಿ. ಯಾರಾದರೂ ಒಬ್ಬರಿಗೆ ಸಮಸ್ಯೆ ಆದರೆ ಸಾಕು, ಬಂದು ಕೈ ಹಿಡಿದ್ಬಿಡ್ತೀರಿ. ಈ ಮನೆ ವಿಷಯದಲ್ಲಿ ಏನೋ ಸಮಸ್ಯೆ ಆಗಿತ್ತಂತೆ, ನೀವೇ ಬಗೆಹರಿಸಿದ್ರಂತಲ್ಲ ಮಾವ, ಏನದು? ಓ, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತಾಳಿ ಅಂದರೆ? ಸೂಪರ್ ಮಾರ್ಕೆಟಲ್ಲಿ ಸಂತೋಷ್ ಅವ್ರ ಜೊತೆ ಹರೀಶು ಸಿಕ್ಕಿದ್ರು, ಅವ್ರು ಮಾತಾಡ್ತಾ ಇದ್ರು, ಕೇಳಿದೆ ಅಷ್ಟೇ. ಅದು ಈ ಲೇಔಟ್ ಪ್ಲ್ಯಾನ್ನಲ್ಲೇ ಏನೋ ಹೆಚ್ಚು ಕಮ್ಮಿ ಆಗಿ ಸಂತು ಮನೆ ಕಟ್ಟಬೇಕು ಅನ್ನೋ ಆತರದಲ್ಲಿ ಬೇರೆ ಯಾರ್ದೋ ಜಾಗದಲ್ಲಿ ಈ ಮನೆ ಕಟ್ಬಿಟ್ಟಿದೆ. ಏನೋ ನಮ್ಮ ಅದೃಷ್ಟ, ಈ ಸೈಟ್ನ ಓನರು ನನ್ನ ಹಳೆ ಫ್ರೆಂಡು ಸದ್ಯ. ಪಾಪ ಅವನು ತುಂಬ ಒಳ್ಳೆಯವನು. ನೀವು ಹೇಗೆ ಹೇಳ್ತೀರ ಹಾಗೆ ಮಾಡ್ತೀನಿ ಅಂತ ಈ ಜಾಗನ ಸಂತು ಹೆಸ್ರಿಗೆ ಬರ್ಕೊಟ್ಟ, ಆ ಜಾಗನ ಅವನ ಹೆಸರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾಯಿತು. ಏನು ಡಿಫ್ರೆನ್ಸ್ ಅಮೌಂಟ್ ಇತ್ತು ಅದನ್ನು ಕೊಡೋ ಹಾಗೆ ಸೆಟ್ಲ್ ಮಾಡಿದ್ದಾಯಿತು. ಅದನ್ನು ಸಂತು ನಿನ್ನೆ ಮೊನ್ನೆ ಇನ್ನೂ ಒಂದು 15. ಅಪ್ಪ, ಊಟ ಮಾಡ್ಬೇಕಾರೆ ಯಾಕೆ ಸುಮ್ಮನೆ ದುಡ್ಡಿನ ವಿಷಯ ಮಾತಾಡ್ತೀರಾ? ವೀಣಾ ನಿಮಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿದ್ದಾಳೆ. ಆರಾಮಾಗಿ ಊಟ ಮಾಡಿ, ಆಮೇಲೆ ಏನು ಬೇಕಾದರೂ ಮಾತಾಡ್ಬೋದು. ಸರಿ, ಊಟ ಮಾಡಿ.
ಸ್ವಲ್ಪ ಯಾಮಾರಿದ್ರು ನಮ್ಮಪ್ಪ ನನ್ನನ್ನು ಸಿಕ್ಕಾಕ್ಸ್ಬಿಡ್ತಿದ್ರು ಅನ್ಸುತ್ತೆ. ಮೊದಲೇ ಇವನು ಅನುಮಾನದ ಪಿಶಾಚಿ. ಇವನು ಮುಂದೆ ಎಲ್ಲ ಕತೆ ಹೇಳಿದ್ರೆ ನಾನು ಖಂಡಿತ ಸಿಕ್ಕಾಕೋತೀನಿ. ನಾನು ನಿಮ್ಮನ್ನೇನು ಪ್ರಶ್ನೆ ಕೇಳಲ್ಲ. ನನಗೆ ಗೊತ್ತು, ಬಿಕ್ಲಿಕ್ಕೆ ಬಂದರೆ ಯಾರೋ ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ ಅಂತ. ಅದು ಯಾರು ಅಂತ ನಾನು ಕೇಳೋದು, ಆಮೇಲೆ ನೀವು ಕೋಪ ಮಾಡ್ಕೊಳ್ಳೋದು, ನಾನು ಮನೆಯಲ್ಲೇ ಇರೋಲ್ಲ ಅಂತ ಮನೆ ಬಿಟ್ಟು ಹೊರಟೋಗೋದು, ಆಮೇಲೆ ನಾನು ನಿಮ್ಮನ್ನ ಹುಡುಕಿ ಸಾಕಾಗೋದು, ಇದೆಲ್ಲ ಬೇಡಪ್ಪ. ಅದಕ್ಕೆ ನಾನು ನಿಮ್ಮನ್ನ ಯಾವ ಪ್ರಶ್ನೆನೂ ಕೇಳಲ್ಲ. ಏನು ಕೇಳಲ್ಲ ಅಂತಾನೆ ಎಲ್ಲ ಕೇಳ್ಬಿಟ್ರಿ ಅಲ್ಲ. ತುಂಬ ಜಾಣ ನೀವು. ನಿಮ್ಮ ಜಾಣ್ತನದ ಮುಂದೆ ನಂದೇನಿದೆ ಹೇಳಿ? ಅಲ್ಲ ಚಂದನ ಅವರೇ, ನಿಜ ಹೇಳಬೇಕು ಅಂತಂದರೆ ಅತ್ತೆ ಇಲ್ಲದೆ ಇರೋವಾಗ ನೀವು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೋತಾ ಇದ್ದೀರಾ. ಅಲ್ಲ, ಬೇರೆ ಯಾರಾದರೂ ಆಗಿದ್ದಿದ್ರೆ ನಿಮ್ಮನೆ ಸವಾಸ ನನಗೆ ಯಾಕೆ ಬೇಕಪ್ಪ ಅಂತ ಓಡೇ ಹೊರಟೋಗಿದ್ರೇನೋ. ಆದರೆ ನೀವು ಹಾಗೆ ಮಾಡಿಲ್ಲ. ನಮ್ಮನ್ನೆಲ್ಲ ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ದೀರಾ. ಇದು ನಿಮ್ಮ ತವ್ರ ಮನೆನೇನೋ ಅನ್ನೋ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾ ಇದ್ದೀರಾ. ಹಾಗೆಲ್ಲ ಏನೂ ಇಲ್ಲ ತನವ್ರೆ. ಒಂದು ಮನೆ ಕೆಲಸದೊಳಗೆ ಏನು ಮಾಡಬೇಕೋ ಅಷ್ಟೇ ಮಾಡ್ತಿರೋದು. ಮನೆ ಕೆಲಸ ಮಾಡ್ತಾ ನಾನು ಈಗ ಮನೆಯೊಳಗೆ ಆಗ್ಬಿಟ್ಟೆ ಅಲ್ವಾ. ಇಷ್ಟು ಮಾಡ್ತಿದ್ರೆ ಹೇಗೆ ಹೇಳಿ? ಚಂದನ ಅವರೇ, ಕೆಲಸದವರು ಬರೀ ಸಂಬಳಕ್ಕಷ್ಟೇ ದುಡಿತಾರೆ. ಸಂಬಳ ತಗೊಂಡಾದ್ಮೇಲೆ ನನಗೆ ಯಾಕಪ್ಪ ಇವ್ರ ಸವಾಸ ಅಂತ ಹೊರಟೆ ಹೋಗ್ತಾರೆ. ಆದರೆ ನೀವು ಹಾಗಲ್ಲ. ನೀವು ಈ ಮನೆ ಮಗಳ ಥರ ನಮ್ಮನ್ನೆಲ್ಲ ಕಾಳಜಿ ವಹಿಸಿ ನೋಡ್ಕೋತಿದ್ದೀರಲ್ವಾ. ನೀವಿಲ್ಲ ಅಂದಿದ್ರೆ ನಮ್ಮ ಜೀವನಗಳು ಏನಾಗ್ತಿತ್ತು ಅಂತಲೇ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಬಾರ್ದು. ಹಾಗೇನಾದರೂ ಮಾಡಿದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಇವತ್ತು ಈ ಮನೆ ನೆಮ್ಮದಿಯಿಂದ ಇದೆ ಅಂದರೆ ಅದಕ್ಕೆ ಕಾರಣ ನೀವೇ. ನೋಡಿ, ಯಾವುದೇ ಕಾರಣಕ್ಕೂ ಆ ಥರ ಹೇಳಲ್ಲ ತಾನೆ. ನಾನು ಎಲ್ಲಿ ಹೋಗಲಿ ತನವ್ರೆ? ಯಾರಿದ್ದಾರೆ ಅಂತ ಹೋಗಲಿ? ನನಗೀಗ ಈ ಮನೆಯೇ ಪ್ರಪಂಚ. ನಾನು ಎಲ್ಲೂ ಹೋಗಲ್ಲ. ಹಬ್ಬ, ಇಷ್ಟು ಹೇಳಿದ್ರಲ್ಲ, ನನಗಿವಾಗ ಸಮಾಧಾನ ಆಯ್ತು. ನಂಗೆ ಇಷ್ಟೊಂದು ಬಿಕ್ಕಳಿಕೆ ಬರ್ತಿದೆ ಅಂದರೆ ಮನೇಲಿ ಯಾರಾದರೂ ನೆನಪು ಮಾಡ್ಕೋತಿರ್ಬೋದಾ? ಖಂಡಿತ ಅಪ್ಪ ಅಮ್ಮನ ನೆನೆಸ್ಕೋತಾ ಇರ್ತಾರೆ. ನಾನು ಬದುಕಿದ್ರು ಅವ್ರನ್ನ ಹೋಗಿ ನೋಡೋಕ್ಕಾಗ್ತಿಲ್ವಲ್ಲ. ದೇವ್ರೆ, ಇದಕ್ಕೆಲ್ಲ ಯಾವತ್ತು ನಂಗೆ ಮುಕ್ತಿ ಸಿಗುತ್ತೆ? ಲಕ್ಷ್ಮೀ